ಬಿಜೆಪಿಗೆ ಸೆಡ್ಡು, ಕಾಮಗಾರಿಗೆ ಚಾಲನೆ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೇವಸ್ಥಾನದ ಕಾಮಗಾರಿಗೆ ಹಣ ಬಿಡುಗಡೆ ಮಾಡದೆ ಮೀನಾವೇಶ ಎಣಿಸಿದ್ರು. ಆದರೆ ಇಂದು ಅವರ ಕುತಂತ್ರಕ್ಕೆ ಸೆಡ್ಡು ಒಡೆದು 15 ಕೋಟಿ ಹಣವನ್ನ ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ನೀಡುತ್ತಿದ್ದೇವೆ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹಣಕಾಸು ನಿಗಮ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, 8 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸುಮಾರು 8.5 ಕೋಟಿ ಹಣವನ್ನು ಐತಿಹಾಸಿಕ ಪ್ರಸಿದ್ಧವಾದ ಕೋದಂಡರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಹಣ ಮಂಜೂರು ಮಾಡಲಾಗಿತ್ತು. ಆದರೆ ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷದವರು ಮಂಜೂರಾದ ಹಣ ಬಿಡುಗಡೆ ಮಾಡದೆ ಹಣ ವಾಪಸ್ಸು ಪಡೆದುಕೊಂಡರು. ಆದರೆ ಇಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ 15 ಕೋಟಿ ಹಣ ಬಿಡುಗಡೆ ಮಾಡಿದ್ದು ಅತಿ ಶೀಘ್ರದಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಇನ್ನು ಟೀಕೆಗಳಿಗೆ ಜಗ್ಗುವುದಿಲ್ಲ, ಕೃತಿ ಮೂಲಕ ತೋರಿಸುವೆ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಕೆಲವರು ಅನಗತ್ಯವಾಗಿ ಟೀಕೆಗಳನ್ನು ಮಾಡುತ್ತಿದ್ದರೆ ಇಂಥವರು ಮಾತಿಗೆ ಜಗ್ಗುವುದಿಲ್ಲ, ಮಾತಿಗಿಂತ ಕೃತಿ ಲೇಸು ಎಂಬಂತೆ ಸದರಿ ಸ್ಥಳದಲ್ಲಿ 200ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳ ಸಂಕೀರ್ಣ, ಕಲ್ಯಾಣ ಮಂಟಪ, ದೇವಾಲಯದ ಕಚೇರಿಗಳು, ವಾಹನ ನಿಲ್ದಾಣ ನಿರ್ಮಾಣ ಮಾಡಿ ಮಾಸಿಕ ಸರ್ಕಾರಕ್ಕೆ 20 ಲಕ್ಷ ಆದಾಯ ಬರುವಂತೆ ಮಾಡಲಾಗುವುದು. ಇದರೊಟ್ಟಿಗೆ ದೇವಸ್ಥಾನ ಸರಿಸುಮಾರು 200 ಕೋಟಿ ಆಸ್ತಿಯನ್ನ ಕಾಪಾಡಿದಂತಾಗತ್ತೆ ಎಂದರು. ಸುಮಾರು 2000 ವರ್ಷ ಇತಿಹಾಸ ಇರ್ತಕ್ಕಂಥ ಶ್ರೀರಾಮಚಂದ್ರ ಮೂರ್ತಿಯ ದೇವಸ್ಥಾನ ಮತ್ತು ಸಂಬಂಧಪಟ್ಟಂಥ ಜಾಗದಲ್ಲಿ ಈ ದಿನ ನಾವು ಕಲ್ಯಾಣ ಮಂಟಪ, ವಸತಿಗೃಹಗಳು, ವ್ಯಾಪಾರ ಕೇಂದ್ರದ ವಾಣಿಜ್ಯ ಮಳಿಗೆಗಳು, ಹಾಗೆ ಅರ್ಚಕರಾದಂಥ ಯೋಗಶಾಲೆ, ಪಾಕಶಾಲೆ ಇವೆಲ್ಲವನ್ನು ನಿರ್ಮಾಣ ಮಾಡತಕ್ಕಂಥ ಸುಮಾರು 15 ಕೋಟಿ ರೂಪಾಯಿಗಳ ವೆಚ್ಚದ ಈ ಒಂದು ಕಾಮಗಾರಿಯ ಗುದ್ದಲಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಇದು 6 ವರ್ಷಗಳಿಂದ ಆಗಬೇಕಾದಂಥ ಕೆಲಸ. ಹಿಂದೆ ಸಿದ್ದರಾಮಣ್ಣವರ ಸರ್ಕಾರ ಇದ್ದಾಗ ಅಂದಿನ ಅಧ್ಯಕ್ಷರು ಶಂಸುದ್ದೀನ್ ಬಾಬು ಆದಿಯಾಗಿ, ಗಂಗಮ್ಮ ಆದಿಯಾಗಿ, ಭಾರತಣ್ಣ ಆದಿಯಾಗಿ ನಾವೆಲ್ಲ ಪ್ರಮುಖರು ಕೂಡ ಸಿದ್ದರಾಮಣ್ಣವ್ರನ್ನ ಭೇಟಿ ಮಾಡಿ ಇವತ್ತು ಈ ನಗರ ಹೃದಯ ಬರತಕ್ಕಂಥ 200 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ನಾವು ಉಳಿಸಿದ್ದೇವೆ. ಅಲ್ಲಿ ನಗರ ಅಭಿವೃದ್ಧಿಗಾಗಿ ಸುಮಾರು 200 ಅಂಗಡಿ ಮಳಿಗೆಗಳು, ಬಡವರಿಗೆ ಮದುವೆ ಮಾಡೋದಕ್ಕೆ ಕಲ್ಯಾಣ ಮಂಟಪ, ಈ ವಾಹನಗಳಿಗೆ ನಿಲ್ದಾಣ, ಸಾಮೂಹಿಕ ಶೌಚಾಲಯಗಳು, ಅರ್ಚಕರ ವಸತಿಗೃಹಗಳು, ಕಚೇರಿ ಕಟ್ಟಡಗಳು, ಇಒ ಕಚೇರಿ, ಹೀಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅಂದಿನ ಸರ್ಕಾರ ಸುಮಾರು 850 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ಇನ್ನೇನು ಕಾಮಗಾರಿಯನ್ನು ಪ್ರಾರಂಭ ಮಾಡುವ ಅನ್ನೋಷ್ಟರಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಬಂದಂಥ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಇವತ್ತೇನು ಶ್ರೀರಾಮ ಅಂತೇಳಿ ಬಿಜೆಪಿ ಕೊಂಡಾಡ್ತಾರೆ ಅಂತ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಬಂದ ತಕ್ಷಣವೇ ಏನು ಮಂಜೂರಾಗಿತ್ತು ಹಣವನ್ನು ರದ್ದು ಮಾಡಿಬಿಟ್ರು, ವಾಪಸ್ ತಗೊಂಡ್ಬಿಟ್ರು. ಆದೇಶ ರದ್ದು ಮಾಡಿ ವಾಪಸ್ ತಗೊಂಡ್ಬಿಟ್ರು. ಆದರೆ ನಾವು ಬಿಡಲಿಲ್ಲ. ನಮ್ಮೆಲ್ಲ ಪುರಸಭೆ ಕೌನ್ಸಿಲರ್ಗಳು, ಮುಖಂಡರು ಏನಾದರೂ ಮಾಡಿ ಇವತ್ತು ನಾವು ಇಲ್ಲಿ ನಗರ ಉದ್ಧಾರ ಆಗಬೇಕು ಅಂದರೆ ಕಾಂಪ್ಲೆಕ್ಸ್ ಕಟ್ಟಲೇಬೇಕು. ಬಡವರು ಬದುಕ್ತಾರೆ, ಮಧ್ಯಮ ವರ್ಗದವರು, ಎಲ್ಲ ವ್ಯಾಪಾರಿಗಳು, ಸಾರ್ವಜನಿಕರು, ಬಡಬಗರಿಗೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ, ಪ್ರಜೆ ರಾಮರ ದೇವಸ್ಥಾನ ಇದೆ, ಮಾಡಲೇಬೇಕು ಅಂತ ಹೇಳಿ ಭಾಳ ಪಟ್ಟಿಡಿದ್ರು. ನಾನು ಕೂಡ ಪ್ರಯತ್ನ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, ಮುಜರಾಯಿ ಮಂತ್ರಿಗಳಾಗತಕ್ಕಂಥ ರಾಮಲಿಂಗಾರೆಡ್ಡಿಯವರು ಕೃಪಾಶಾಸ್ತ್ರದಿಂದ 15 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಪಡೆದ್ವಿ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಹೇಳ್ತಾರೆ. ಬಹುಶಃ 8.25 ಕೋಟಿಯಿಂದ
15 ಕೋಟಿಗೆ ಆಯ್ತು. ಈಗಾಗಲೇ ಹಣ ಬಿಡುಗಡೆಯಾಗಿದೆ. ಇವತ್ತಿಂದ ಕಾಮಗಾರಿ ಪ್ರಾರಂಭ ಆಗ್ತದೆ. ಇರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಸಹಕಾರ ಕೊಡಬೇಕು. ಸುತ್ತಲೂ ಕಾಂಪೌಂಡನ್ನು ಹಾಕ್ಬಿಡ್ತಾರೆ. ಅಲ್ಲಿ ಭಕ್ತಾದಿಗಳಿಗೆ ಹೋಗೋದಕ್ಕೆ ಸ್ವಲ್ಪ ಜಾಗವನ್ನು ಮಾತ್ರ ಬಿಡ್ತಾರೆ ದೇವಸ್ಥಾನಕ್ಕೆ. ಯಾಕಂದರೆ ಈ ಕಾಮಗಾರಿ ಇವತ್ತೇನು ಪ್ರಾರಂಭ ಆಗುತ್ತೆ ಸಂಪೂರ್ಣ ಮುಗಿಯೋ ತನಕ ಯಾವುದೇ ಕಾರಣ ಕೂಡ ಕಾಮಗಾರಿ ನಿಲ್ಲೋದಿಲ್ಲ. ಸಂಪೂರ್ಣವಾಗಿ ಮಾಡಿ ಸರ್ಕಾರದ ಆಸ್ತಿಯನ್ನು ಉಳಿಸುವುದರ ಜೊತೆಗೆ ನಾವು ಸರ್ಕಾರಕ್ಕೆ ಸುಮಾರು ತಿಂಗಳಿಗೆ 15-20 ಲಕ್ಷ ರೂಪಾಯಿ ಆದಾಯ ಬರೋದ ಕೆಲಸವನ್ನು ಕೂಡ ಮಾಡ್ತೇವೆ. ಹಿಂದೆ ನಾವು ಇದೆಲ್ಲ ಖಾಲಿ ಮಾಡಿದಾಗ ಕೇವಲ ಸ್ವಲ್ಪ 10 ಲಕ್ಷ ಹಣ ಇತ್ತು. ಹಣದಲ್ಲಿ ಇವತ್ತು ನಾವು ಈ ಮಳಿಗೆಗಳನ್ನು ಕಟ್ಟಿದ್ವಿ. ಇವತ್ತು ಆ ಮಳಿಗೆಗಳನ್ನು ಅನೇಕ ಬಡವರು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಇವೆಲ್ಲ ಮಾಡ್ತಕ್ಕಂಥದ್ದು ಸ್ವಾರ್ಥಕ್ಕಲ್ಲ, ನನ್ನ ಮನೆಗಲ್ಲ, ಮನೆಯಣ್ಣ ಮನೆಗಲ್ಲ, ಚಂದು ಮನೆಗಲ್ಲ, ಪಕ್ಷಕ್ಕಲ್ಲ, ಸಾರ್ವಜನಿಕವಾಗಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ. ಯಾರಿಗೆ ಟೀಕೆ ಮಾಡ್ಕೊಳ್ಳಿ ಪಾಪ, ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ನಾವು ಕೃತಿಯಲ್ಲಿ ಮಾಡಿ ತೋರಿಸ್ತೀವಿ. ಯಾಕಂದರೆ ಸಾಮಾನ್ಯವಾಗಿ ಇತಿಹಾಸವನ್ನು ನೋಡಿದಾಗ ಶ್ರೀರಾಮಮೂರ್ತಿ ಬಲಕ್ಕೆ ಬಾಗಿ ನಗುಮುಖದ ಪ್ರತಿಭೆ ಇರ್ತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿಯೇ ಬಂಗಾರಪೇಟೆ ಇರೋದಕ್ಕೆ ಇಚ್ಛೆ ಪಡ್ತೇನೆ. ಶ್ರೀರಾಮಮೂರ್ತಿ ಬಂದು ನಗುತ್ತಾ ಸ್ಮೈಲಿಂಗ್ ಫೇಸಲ್ಲಿ ಹೊರಗಡೆ ವಾರಿದ್ದಾನೆ. ಅಂದರೆ ನಾನು ಈ ನಗರವನ್ನು ಕಾಪಾಡ್ತೇನೆ, ಈ ನಗರವನ್ನು ರಕ್ಷಣೆ ಮಾಡ್ತೇನೆ, ಸರ್ವ ಜನಾಂಗವನ್ನು ಒಟ್ಟಿಗೆ ತಗೊಂಡು ಹೋಗ್ತೀನಿ ಸಂದೇಶವನ್ನು ಶ್ರೀರಾಮಮೂರ್ತಿ ತಿಳಿಸಿದ್ದಾರೆ. ಯಾಕೆಂದರೆ ಶ್ರೀರಾಮ ಯುದ್ಧ ಮಾಡಬೇಕಾದ್ರೆ ಅಲ್ಲಿ ಯಾರು ಬ್ರಾಹ್ಮಣರು ಯುದ್ಧ ಮಾಡಲಿಲ್ಲ, RS ಯುದ್ಧ ಮಾಡಲಿಲ್ಲ. ಎಲ್ಲ ಜನ ವಾನರು, ಕಪಿಸೈನ್ಯರು ಎಲ್ಲ ಯುದ್ಧ ಮಾಡಿದ್ದಲ್ವಾ, ಎಲ್ಲ ಸಹಿತನೇ ಮಾಡಿದ್ದು. ಹಂಗಾಗಿ ಶ್ರೀರಾಮ ಬಂದು ಸರ್ವ ಜನಾಂಗದ ಪ್ರಿಯ. ಅವರು ಕೂಡ ಶೋಕ್ ಬಂದು ಶಾಲಕೂರದಲ್ಲಿ ಮಾತ್ರಕ್ಕೆ ಅವ್ರು ಏನು ಮಾಡೋಕ್ಕಾಗಿಲ್ಲ ಬಿಜೆಪಿ ಕೈಯಿಂದ. ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವೇ. ಇವತ್ತು ಕಮಿಟಿಯನ್ನು ಕೂಡ ಮುಖಂಡರು ಕೂರಿಸ್ಕೊಂಡು ಎಲ್ಲ ಜನ್ಮದವರು ಕೂಡ ಅವಕಾಶ ಮಾಡುವ ರೀತಿಯಲ್ಲಿ ಇವತ್ತು ದೇವಾಲಯದ ಕಮಿಟಿಯನ್ನು ಕೂಡ ನಾವು ಈ ವಾರದೊಳಗಡೆ ಮಾಡ್ತೇವೆ. ಮಾಡಿ ಈ ಜೊತೆಗೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ. ಏನು ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ತೆಗೆದು ಸಂಪೂರ್ಣ ಗ್ರಾನೈಟ್ ಹಾಕಿ ಮುಂದುಗಡೆ ಆ ಛಾವಣಿಯನ್ನು ಬದಲಾಯಿಸಿ ಸುಂದರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೈ ಎತ್ಕೊಂಡಿದ್ದೇವೆ. ಇದನ್ನು ಮಾಡೇ ಮಾಡ್ತೀವಿ. ರಥವನ್ನು ಕೂಡ ಹೊಸದಾಗಿ ಮಾಡಿಸಲಾಗಿದೆ. ಅದು ಕೂಡ ನಾವೆಲ್ಲ ಕೂತು ಕಮಿಟಿ ಆದಮೇಲೆ ನಾವೆಲ್ಲ ಕೂತು ಹೊಸ ರಥ ಮಾಡಲಿಕ್ಕೆ ಕೂಡ ಪ್ರಯತ್ನವನ್ನು ಮಾಡಿ ಈ ಒಂದು ಸರ್ಕಾರದ ಆಸ್ತಿನ ಉಳಿಸಿ ಇವತ್ತು ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಆಗಲಿ ಅಂತೇಳಿ ನಾವು ಶ್ರೀರಾಮನ ಪ್ರಾರ್ಥನೆ ಮಾಡಿ ನಾವೆಲ್ಲ ಮುಖಂಡರು ಸೇರಿ ಇವತ್ತು